This performance is a journey of Satya, where truth becomes our guide, our courage, and our inner light. Through expression and gestures, it reminds us that living truthfully fills the heart with strength, hope, and peace. Every gesture tells a story of honesty. Every step reflects the power of integrity, and every moment invites us to feel the quiet strength that truth brings. ಸತ್ಯದಿಂದಲೇ ಧರ್ಮ, ಸತ್ಯದಿಂದಲೇ ಭಕ್ತಿ, ಸತ್ಯದಿಂದಲೇ ಜೀವನ. ಜಗತ್ತು ನಿಂತಿರುವುದು ಸತ್ಯದಂತೆ ಇರುವುದು, ಬಾಳುವುದು ತುಂಬಾ ಕಷ್ಟ ಗೊತ್ತಾಗುವುದಾ? ಸತ್ಯಕ್ಕಾಗಿ ರಾಮ ಕಾಡಿಗೆ ಹೋದ. ಸತ್ಯಕ್ಕಾಗಿ ಹರಿಶ್ಚಂದ್ರ ಹೆಂಡತಿ ಮತ್ತು ಮಕ್ಕಳನ್ನು ಮಾರಿಕೊಂಡ. ಅಷ್ಟೇ ಯಾಕೆ, ತನ್ನ ಸತ್ಯದ ಭಕ್ತಿಯಿಂದ ಪ್ರಹ್ಲಾದ ಜಗವಿಖ್ಯಾತಿಯಾದ. ಪ್ರಹ್ಲಾದ ಯಾರು? ಅವನ ಕಥೆಯನ್ನು ನನಗೆ ಹೇಳುವೆಯಾ? ಅಷ್ಟೇ ತಾನೇ, ನಮ್ಮ ಗುರುಗಳಿಂದ ಕೇಳಿ ತಿಳಿಯೋಣ. ನಮಗಳ ಗುರುದೇವ, ನೀವು ನನಗೆ ವಿಷ್ಣುವಿನ ಅವತಾರಗಳ ಬಗ್ಗೆ ಈ ಹಿಂದೆಯೇ ತಿಳಿಸಿದ್ದೀರಿ. ಅವುಗಳಲ್ಲಿ ನಾವು ಮತ್ಸ್ಯ, ಕೂರ್ಮ, ವರಾಹ ಅವತಾರಗಳ ಬಗ್ಗೆ ತಿಳಿದಿದ್ದೆವು. ಹೌದು ವತ್ಸ, ಮತ್ಸ್ಯ, ಕೂರ್ಮ, ವರಾಹ ಅವತಾರಗಳ ನಂತರ ವಿಷ್ಣು ಅನೇಕ ಅವತಾರವನ್ನು ತಾಳುತ್ತಾನೆ. ಅರ್ಧ ನರ, ಅರ್ಧ ಪ್ರಾಣಿಯ ರೂಪ. ಗುರುದೇವ, ಇದು ಅಸಂಭವವಲ್ಲವೇ? ಇದು ಹೇಗೆ ಸಾಧ್ಯ ಗುರುದೇವ? ಮಗು, ಮನುಷ್ಯ ತನ್ನ ಅಹಂಕಾರದಿಂದ ನಾನತ್ವವನ್ನು ಹೊಂದಿ ತನ್ನ ಎಲ್ಲೆಯನ್ನು ಮೀರುತ್ತಾನೋ ಆಗೆಲ್ಲ ಅವನ ಅವನತಿ ಸನ್ನಿಹಿತವಾಗುವುದು. ಈ ಹಿಂದೆ ಹಿರಣ್ಯಕಶಿಪು ಎಂಬ ಒಬ್ಬ ಅಸುರನಿದ್ದನು. ಅವನು ಕಠಿಣ ತಪಸ್ಸನ್ನಾಚರಿಸಿ ಬ್ರಹ್ಮದೇವನಿಂದ ವರವನ್ನು ಪಡೆದನು. ಅದು ಸಾಧಾರಣವಾದ ವರವಲ್ಲ. ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಹಗಲು ರಾತ್ರಿ, ಮನೆಯ ಒಳಗೆ ಹೊರಗೆ ಯಾವುದೇ ಮನುಷ್ಯ ಅಥವಾ ಪ್ರಾಣಿಯಿಂದ, ಜೀವಂತ ಅಥವಾ ನಿರ್ಜೀವ ಆಯುಧಗಳಿಂದ, ಕ್ರಿಮಿ ಕೀಟಗಳಿಂದ ಸಾವು ಬರಬಾರದೆಂದು ವರವನ್ನು ಪಡೆದನು. ಹಾಗಾದರೆ ಅವನು ಮೃತ್ಯುಂಜಯನಾದನೆ ಗುರುದೇವ? ಮಗು, ಅವನೊಬ್ಬ ದಾನವ, ಅಹಂಕಾರಿ, ತನ್ನನ್ನು ದೇವರೆಂದುಕೊಂಡವನು. ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆದೇಶ ನೀಡಿದನು. ಆದರೆ ವಿಧಿಯಾಟವೇ ಬೇರೆ. ಅವನ ಸ್ವಂತ ಮಗನು ಭಗವಂತ ನಾರಾಯಣನ ಸ್ಮರಣೆಯನ್ನು ಮಾಡುತ್ತಿದ್ದನು. ಹಾಗಾದರೆ ಅವನು ತಂದೆಗೆ ಅವಿಧೇಯನಾದನೆ ಗುರುದೇವ? ಇಲ್ಲ ವತ್ಸ, ಅವನು ಧರ್ಮ ಪರಿಪಾಲಕನಾದನು. ಅದು ಹೇಗೆ ಸಾಧ್ಯ ಗುರುವರಿಯ? ಅವನದಿ ಸೃಷ್ಟಿ, ಜಗದ ನಿಯಮ ಅವನದಿ ದೃಷ್ಟಿ. ಹೇಳು ನಿನ್ನ ಹರಿಯ ಭಕ್ತಿ, ಸುಳ್ಳು ಇರದ ಸತ್ಯದ ಶಕ್ತಿ. ಹೇಳು ನಿನಗೆ ಏಕೆ ಆಸಕ್ತಿ, ದೊರಕಿದಲ್ಲಿ ನಿಂಗೆ ಶಕ್ತಿ. ಇದು ಮನನೊಡೆಯ ಸೇವಕ, ಮನದಲ್ಲಿ ನಮಗಿರುವುದು ಹಿತ. ಹರಿಯಲ್ಲದೆ ಇರುವುದು ಎಂದು ನಾ ಕಾಣದೆ ಹೋಗುವುದು ಎಲ್ಲಿ.
ಅವನನ್ನು ಸ್ಮರಿಸಬೇಕು. ಇಲ್ಲ ಇಲ್ಲ, ಹಿರಣ್ಯಕಶ್ಯಪುವನ್ನು ಸ್ಮರಿಸಬೇಕು. ಹಿರಣ್ಯಕಶ್ಯಪುವನ್ನೇ ಸ್ಮರಿಸಬೇಕೆಂದು ನಮ್ಮ ಗುರುಗಳು ಹಾಗೂ ತಂದೆ ತಾಯಿಯರು ಹೇಳಿದ್ದಾರೆ. ನಾನಂತೂ ಅವರ ಹೇಳ್ದಂಗೆ ಕೇಳೋದು. ಗುರುಗಳೇ ಗುರುಗಳೇ, ಅಬ್ಬಾ ಬಿದ್ದೆ. ಗುರುಗಳೇ ಗುರುಗಳೇ, ಪ್ರಹ್ಲಾದ ಹರಿಸ್ಮರಣೆ ಮಾಡುತ್ತಿದ್ದಾನೆ. ನಾವು ಸರ್ವರಿಗೂ ದೇವರಾದ ಹಿರಣ್ಯಕಶ್ಯಪುವನ್ನು ಸ್ಮರಿಸಲು ಹೇಳಿದರೆ ನಮ್ಮ ಮಾತೇ ಕೇಳುತ್ತಿಲ್ಲ. ಮಗು ಪ್ರಹ್ಲಾದ, ಬಾಯಿಲ್ಲಿ. ನಾವು ಹೇಳಿಕೊಡುವಂತೆ ನೀನು ಹೇಳು. ಓಂ ನಮೋ ಹಿರಣ್ಯಕಶಪುವೇ ನಮಃ. ಓಂ ನಮೋ ನಾರಾಯಣಾಯ ನಮಃ. ಅಯ್ಯೋ ಅಯ್ಯೋ ಅಯ್ಯೋ, ನಾವ್ ಕೆಟ್ವಿ. ನಮ್ಮ ಶಿರಛೇದನ ಶತಸಿದ್ಧ. ಪ್ರಹ್ಲಾದ, ನಮ್ಮ ಬಗ್ಗೆ ಕನಿಕರ ತೋರು. ಮಗು, ದಯವಿಟ್ಟು ನಾನು ಹೇಳಿದ ಹಾಗೆ ಹೇಳು. ಆಗಲಿ ಪೂಜ್ಯರೇ, ನೀವು ಹೇಳಿಕೊಟ್ಟ ಹಾಗೇ ಹೇಳುವೆ. ಕಣ್ಣಂಚಿನ ಕಾಡಿಗೆಯ ಅಂದವೂ ನೀನು. ಅಂದವೂ ನೀನು, ಕಣ್ಣಂಚಿನ ಕಾಡಿಗೆಯ ಅಂದವೂ ನೀನು. ಆಹಾ, ಮುತ್ತಂತೆ ಹೇಳ್ತೀಯಲ್ಲೋ ನನ್ ರಾಜ. ಈಗ ಹೇಳು, ಮೋಡದಲ್ಲಿ ಮೂಡುವ ಕಾಮನ ಬಿಲ್ಲಿನ ಚಂದವೂ ನೀನು. ಚಂದವೂ ನೀನು, ಮೋಡದಲ್ಲಿ ಮೂಡುವ ಕಾಮನ ಬಿಲ್ಲಿನ ಚಂದವೂ ನೀನು. ಆಹಾ, ನೀನೇ ನಮ್ಮ ಬಾಳಿನ ಚಂದ. ನೋಡ್ರೋ ನೋಡಿ, ಇವನನ್ನ ನೋಡಿ ಕಳೆದುಕೊಳ್ಳಿ. ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಈಗ ಹೇಳು ಮಗು, ಉದಯಿಸುವ ಸೂರ್ಯನ ಕಾಂತಿಯು ನೀನು. ಕಾಂತಿಯೂ ನೀನು, ಉದಯಿಸುವ ಸೂರ್ಯನ ಕಾಂತಿಯೂ ನೀನು. ಆದರೆ ಓ ಹಿರಣ್ಯ, ನಿನ್ನ ವರ್ಣಿಸುವ ಭಿಕ್ಷುಕ ಮಾತ್ರ ನಾವು. ಭಿಕ್ಷುಕ ಮಾತ್ರ ನಾನು. ಆಹಾ, ಏನು ವಿನಯ, ನಾನು ಸಂತುಷ್ಟನಾದ. ಗುರುವರಿಯರೇ, ನಮ್ಮ ಕುಮಾರ ಕಂಠೀರವ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾನಲ್ಲವೇ? ಎಲ್ಲಿ ನಮ್ಮ ಕುಮಾರ ಏನು ಕಲಿತಿರುವನು ಕೇಳೋಣ. ಮಗು ಪ್ರಹ್ಲಾದ, ನಾವು ಹೇಳಿಕೊಟ್ಟಿರುವುದನ್ನು ಹೇಳು. ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಹಿರಣ್ಯಕಶಪುವೇ ಸತ್ಯ, ಹಿರಣ್ಯಕಶಪುವೇ ನಿತ್ಯ. ನಿಲ್ಲಿಸಿ ಗುರುಗಳೇ, ನೀನು ಮುಂದುವರಿಸು. ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕ್ಷಮಿಸಿ ಪ್ರಭು, ಇವನನ್ನು ತಿದ್ದಲು ನಮ್ಮಿಂದ ಸಾಧ್ಯವಾಗಲಿಲ್ಲ. ಈ ಕುಲಕಂಟಕನನ್ನು ಎಳೆದೊಯ್ದು ಕಠಿಣವಾದ ಶಿಕ್ಷೆಯನ್ನು ನೀಡಿ ಇವನನ್ನು ಆನೆಯಿಂದ ತುಳಿಸೋಣ. ಆನೆ ಇವನನ್ನು ಏನು ಮಾಡಲಿಲ್ಲ. ಪ್ರಭುವಿನ ತಂಗಿ ಮೋನಿಕಾ ದೇವಿಗೆ ನೀಡೋಣ. ನನ್ನ ಬೆಂಕಿಯಿಂದ ಪ್ರಹ್ಲಾದನನ್ನು ಉಳಿಸಿ ಬಿಡುವಳು.
ಬೆಂಕಿಗೂ ಇವನನ್ನು ಏನು ಮಾಡಲು ಆಗಲಿಲ್ಲ. ಹಾಗಾದರೆ ಇವನನ್ನು ಬೆಟ್ಟದ ಮೇಲಿಂದ ತಳ್ಳಿ ಬಿಡೋಣ. ನನ್ನನ್ನು ದ್ವೇಷಿಸುತ್ತಿರುವಾಗ ನನಗೆಂದು ನೀವೊಬ್ಬರೇ ಅಲ್ಲವೇ ನನಗೆ ಜೊತೆಯಾಗಿದ್ದದ್ದು? ಗುಂಪಿನಲ್ಲಿ ತನ್ನ ತಾಯಿಯಿಂದ ದೂರವಾದಾಗ ಯಾವ ರೀತಿ ಒಂದು ಶಿಶುವು ಭಯದಿಂದ ಒದ್ದಾಡುತ್ತದೋ ಅದೇ ರೀತಿಯಾಗಿ ಈ ವಿಶಾಲವಾದ ಜಗತ್ತಿನಲ್ಲಿ ನಿಮ್ಮಿಂದ ದೂರವಾಗಿ ನಾನೊಬ್ಬನೇ ಇಲ್ಲಿ ಭಯದಿಂದ ಒಬ್ಬಂಟಿಯಾಗಿದ್ದೇನೇನೋ ಎಂದು ಮಾಸವಾಗುತ್ತಿದೆ. ಒಮ್ಮೆ ಬಂದು ನನ್ನ ಕೈಯನ್ನು ಹಿಡಿದುಕೊಳ್ಳಿ ನಾಥ. ನೀವು ಬಂದು ನನ್ನನ್ನು ನೋಡುವ ಯೋಗ್ಯತೆಯನ್ನು ಪಡೆದುಕೊಂಡೇ ಇಲ್ಲ. ಆದರೂ ಒಮ್ಮೆ ನಾನು ನಿಮ್ಮನ್ನು ನೋಡಲೇಬೇಕು ನಾಥ. ದಯಮಾಡಿ ದರ್ಶನ ನೀಡಿ, ದಯಮಾಡಿ ದರ್ಶನ ನೀಡಿ ನಾಥ. ನನಗೆ ದರ್ಶನ ನೀಡಿ. ನನ್ನ ಎದುರಿಗೆ ದಾಸನಾಗಿರಲು ಬಯಸುತ್ತೇನೆ. ಏಕೆಂದರೆ ನಿನ್ನ ನಿಸ್ವಾರ್ಥ ಪ್ರೇಮದ ಶಕ್ತಿಯಿಂದ ನೀನು ನನ್ನನ್ನು ಆಕರ್ಷಿಸಿರುವೆ. ಪ್ರಭು, ನೀವು ಭಗವಂತ. ನೀವು ನನ್ನ ದಾಸನೆಂದು ಹೇಳಿ ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಡಿ. ಪ್ರಹ್ಲಾದ, ನಾನು ನಿನಗಾಗಿ ಏನು ಮಾಡಲಿ? ನಿಮ್ಮನ್ನು ಪಡೆದುಕೊಂಡ ಮೇಲೆ ಇನ್ನೂ ಪಡೆದುಕೊಳ್ಳುವುದಕ್ಕೆ ಇನ್ನೇನುಳಿದಿದೆ ಎಂದು ನೀವೇ ಹೇಳಿ. ಹೇ ಪ್ರಭು, ಇಂದಿಗೆ ನನ್ನ ಎಲ್ಲ ಬೇಡಿಕೆಗಳು ಪೂರ್ಣವಾದವು. ನನಗೆ ನಿಮ್ಮಿಂದ ಇನ್ನೇನು ಬೇಡವೇ ಬೇಡ. ಒಂದೊಮ್ಮೆ ನೀವು ನನಗೇನಾದರೂ ನೀಡಲು ಬಯಸಿದರೆ ದಯಮಾಡಿ ನನ್ನಲ್ಲಿ, ನನ್ನ ಹೃದಯದಲ್ಲಿ ನಿಮ್ಮ ಭಕ್ತಿಯ ಜ್ಯೋತಿ ಸದಾ ಕಾಲಕ್ಕೂ ಶಾಶ್ವತವಾಗಿ ಪ್ರಜ್ವಲಿಸುವ ಹಾಗೆ ನನಗೆ ಆಶೀರ್ವದಿಸಿ ಪ್ರಭು. ಹಾಗೆ ನಾನು ಒಂದು ಕ್ಷಣವೂ ಕೂಡ ನಿಮ್ಮನ್ನು ಮರೆಯಬಾರದು. ಪ್ರಹ್ಲಾದ, ನಾನು ನಿನಗೆ ಆಶೀರ್ವದಿಸುತ್ತೇನೆ. ಈ ಕ್ಷಣದಿಂದಲೇ ಎಲ್ಲೆಡೆ ಎಲ್ಲ ವಸ್ತುವಿನಲ್ಲೂ ಹಾಗೆಯೇ ಪ್ರತಿ ಜೀವಿಯಲ್ಲೂ ನನ್ನನ್ನೇ ಕಂಡುಕೊಳ್ಳುವೆ. ತಥಾಸ್ತು. ನಾರಾಯಣ ನಾರಾಯಣ. ಮತ್ತೊಮ್ಮೆ ನನ್ನರ ಮನೆಯಲ್ಲಿ ಆ ಹರಿಯ ಜಪವೇ? ಅಷ್ಟದಿಕ್ಪಾಲಕರು ನನ್ನ ಮನೆಯ ದ್ವಾರಪಾಲಕರಾಗಿ ಬೆದರಿ ಕೂತಿರುವಾಗ ಯಕಶ್ಚಿತ್ ನನ್ನ ಮಗ ನನ್ನ ಮಾತು ಕೇಳಲಾರನೆ. ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ಇದ್ದಾನೋ? ಈ ಕಂಬದಲ್ಲಿ? ಇಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ನಾರಾಯಣ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲೂ ಇದ್ದಾನೆಯೇ? ಇಲ್ಲಿಯೂ ಇದ್ದಾನೆ.
ತಾಯಿಯ ಗರ್ಭದಿಂದ ಜನಿಸಿಲ್ಲವೇನೋ? ನೋಡು, ಈ ಸಮಯವು ರಾತ್ರಿಯೂ ಅಲ್ಲ, ಹಗಲು ಅಲ್ಲ. ನೀನು ಈಗ ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ, ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನಾನು ಪ್ರಾಣಿಯೂ ಅಲ್ಲ, ನರನೂ ಅಲ್ಲ, ನಾನೇ. ಪ್ರಪಂಚದಲ್ಲಿ ನಿಜವಾದ ಭಕ್ತಿ ಎದುರು ಯಾವ ದುಷ್ಟಶಕ್ತಿಯೂ ಗೆಲ್ಲಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ಧರ್ಮಕ್ಕೆ ಕಂಟಕವಾದಾಗ, ಸಿಸ್ಟರಿಗೆ ಅನ್ಯಾಯವಾದಾಗ ಭಗವಂತ ಅವರನ್ನು ರಕ್ಷಿಸಲು ಒಂದಲ್ಲ ಒಂದು